ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇರೋದು ಗರ್ಭಾವಸ್ಥೆಯಲ್ಲಿ ಹಣ್ಣುಗಳ ಮಹತ್ವ ಏನು, ಯಾವ ಹಣ್ಣುಗಳು ಲಾಭಕರ, ಯಾವ ಹಣ್ಣುಗಳು ನಿಷಿದ್ಧ ಮತ್ತು ಯಾವ ಹಣ್ಣುಗಳನ್ನು ಎಚ್ಚರಿಕೆಯಿಂದ ತಿನ್ನಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಗರ್ಭಧಾರಣೆಯ ಸಮಯದಲ್ಲಿ ಆಹಾರ ನೇರವಾಗಿ ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದರಲ್ಲಿ ಹಣ್ಣುಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಗರ್ಭಿಣಿಯರಿಗೆ ಹಣ್ಣುಗಳು ಯಾಕೆ ಅಗತ್ಯ ಅಂತ ನೋಡೋದಾದರೆ, ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ಇರುತ್ತೆ ಹಣ್ಣುಗಳಲ್ಲಿ. ಜೀರ್ಣಕ್ರಿಯೆ ಉತ್ತಮವಾಗುತ್ತೆ, ಹಾಗೆ ಮಲಬದ್ಧತೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮಗುವಿನ ಬೆಳವಣಿಗೆಗೆ ಹಣ್ಣುಗಳು ಸಹಾಯ ಮಾಡುತ್ತೆ. ಇನ್ನು ಗರ್ಭಿಣಿಯರು ತಿನ್ನಬೇಕಾದ ಹಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗರ್ಭಿಣಿಯರು ಸೇಬು ಹಣ್ಣು ಅಂದರೆ ಆ್ಯಪಲನ್ನು ತಿನ್ನೋದ್ರಿಂದ ರಕ್ತವರ್ಧಕವಾಗಿ ಸಹಾಯ ಮಾಡುತ್ತೆ, ಹಾಗೆ ಮಗುವಿನ ರೋಗ ನಿರೋಧಕ ಶಕ್ತಿಗೆ ಕೂಡ ಉತ್ತಮ ಅಂತ ಹೇಳ್ಬೋದು. ಇನ್ನು ಬಾಳೆಹಣ್ಣನ್ನು ತಿನ್ನೋದ್ರಿಂದ ಗರ್ಭಿಣಿಯರಿಗೆ ಹಾಗೆ ಹೊಟ್ಟೆಲಿರೋ ಮಗುವಿಗೆ ಶಕ್ತಿಯನ್ನು ನೀಡುತ್ತೆ, ವಾಂತಿ ಸುಸ್ತು ಕಡಿಮೆ ಮಾಡುತ್ತೆ. ಇನ್ನು ಗರ್ಭಿಣಿ ಹೆಣ್ಮಕ್ಳು ಮಾವಿನ ಹಣ್ಣನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ವಿಟಮಿನ್ ಎ ಹೆಚ್ಚಾಗಿ ಹೇರಳವಾಗಿ ಸಿಗುತ್ತೆ, ಚರ್ಮ ಮತ್ತು ಕಣ್ಣುಗಳಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಕಿತ್ತಳೆ ಹಣ್ಣು ಅಥವಾ ಸಿಹಿ ನಿಂಬೆ ಹಣ್ಣು ಅಂದರೆ ಆರೆಂಜ್ ಅಂದರೆ ಮೂಸಂಬಿ ಅಂತ ಏನು ಹೇಳ್ತೀವಿ, ಅದನ್ನು ಸೇವಿಸೋದ್ರಿಂದ ವಿಟಮಿನ್ ಸಿ ಮತ್ತು ಕಬ್ಬಿಣದ ಶೋಷಣೆಗೆ ಸಹಾಯ ಮಾಡುತ್ತೆ. ಕಲ್ಲಂಗಡಿ ಹಣ್ಣನ್ನು ಸೇವಿಸೋದ್ರಿಂದ ದೇಹವನ್ನು ತಂಪಾಗಿಡುತ್ತೆ, ನೀರಿನ ಕೊರತೆಯನ್ನು ತಪ್ಪಿಸುತ್ತೆ. ಇನ್ನು ಪೇರು ಹಣ್ಣು ಅಂದರೆ ಪಿಯರ್ಸನ್ನು ಗರ್ಭಿಣಿಯರು ಸೇವಿಸೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹಾಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ಇನ್ನು ಎಚ್ಚರಿಕೆಯಿಂದ ತಿನ್ನಬೇಕಾದ ಹಣ್ಣುಗಳು ಯಾವುದಂದರೆ ಅನಾನಸ್ನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸೋದು ಬೇಡ, ಹಾಗೆ ತೆಂಗಿನಕಾಯಿಯನ್ನು ಕೂಡ ಅತಿಯಾಗಿ ಸೇವನೆ ಮಾಡಬಾರ್ದು. ಮಾವು ಕೂಡ ಅಂದರೆ ಮಾವಿನ ಹಣ್ಣು ಕೂಡ ಮಿತಿಯ ಮಾತ್ರದಲ್ಲಿ ಮಾತ್ರ ಸೇವಿಸಬೇಕಾಗುತ್ತೆ. ತುಂಬ ಹುಳಿ ಹಣ್ಣುಗಳು ಅಜೀರ್ಣವನ್ನು ಉಂಟು ಮಾಡಬಹುದು. ಯಾವುದೇ ಅನುಮಾನ ಇದ್ದರೆ ಡಾಕ್ಟರ್ ಸಲಹೆ ಅಂತೂ ಅಗತ್ಯವೇ ಅಗತ್ಯ. ಇನ್ನು ಹಣ್ಣುಗಳನ್ನು ತಿನ್ನುವ ಸರಿಯಾದ ಸಮಯ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ತುಂಬಾ ಉತ್ತಮ, ಅಥವಾ ಊಟದ ಮಧ್ಯದಲ್ಲಿ ತಿನ್ನಬಹುದು. ಆದರೆ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಊಟ ಮಾಡಿದ ತಕ್ಷಣ ಮಾತ್ರ ಹಣ್ಣುಗಳನ್ನು ಸೇವಿಸುವುದು ಬೇಡ. ಕೊನೆಯ ಮಾತೇನೆಂದರೆ, ಹಣ್ಣುಗಳು ಪ್ರಕೃತಿಯ ಕೊಡುಗೆ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ತಿಂದರೆ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರ್ತಾರೆ. ಇವತ್ತಿನ ಉಪಯುಕ್ತ ಮಾಹಿತಿ ವಿಡಿಯೋ ಮೂಲಕ ನಿಮಗೆ ಇಷ್ಟ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.